ರವಿ, ಕೋರ್ಟಿಗೆ ಹೋಗ್ಬೇಕು, ಸಾಹೇಬ್ರು ಕರೆದಿದ್ರೆ ಬಾ. ನಮಸ್ತೆ ಸರ್. ನಮಸ್ಕಾರ. ಏನ್ ರಾಮಯ್ಯ ಅವ್ರೆ, ನೀವೇ ಡ್ಯೂಟಿ ಮಾಡ್ತಿದ್ದೀರಾ? ಶಿವಯ್ಯ ಅವರು ಬಂದಿಲ್ವಾ? ಶಿವಯ್ಯ ಬಂದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದಾ? ಮಗು ಸ್ಕೂಲಿಂದ ಬಂತಾ? ಇನ್ನೇನು ಬರೋ ಸಮಯ. ಖುಷಿ, ಯಾಕಮ್ಮ ಕಾಲೇಜ್ ಹೋಗ್ಲಿಲ್ವಾ? ಇಲ್ಲಪ್ಪ, ಇವತ್ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಮನೆಗ್ ಬೇಗ ಬಂದೆ. ಅಮ್ಮ ಊಟ ತರಕ್ ಹೊರಟಿದ್ರು, ಅವ್ರ ಬದಲು ನಾನೇ ತಗೊಂಡ್ ಬಂದೆ. ಪಾಪು ಬದ್ಲಿ ಬಂದ್ಮೇಲೆ ಊಟ ಮಾಡ್ತೀನಿ. ಆಹಾ, ಅದೆಲ್ಲ ಏನು ಇಲ್ಲ. ನಿಮ್ಗ್ ಮೊದ್ಲೇ ಹುಷಾರಿಲ್ಲ, ಈಗಾಗ್ಲೇ ಲೇಟ್ ಆಗಿದೆ. ನೀವ್ ಇವಾಗ್ಲೇ ಊಟ ಮಾಡ್ಬೇಕು. ಹೋಗಣ್ಣ. ಕೂತ್ಕೊಳ್ಳಮ್ಮ. ಸಾಕ್ಬಿಡಮ್ಮ. ಊಟ ನೀನ್ ಊಟ ಮಾಡ್ದಮ್ಮ? ಹಾ ನಂದಾಯ್ತು. ಆಯ್ತಾ? ಗಮ್ಮನ್ನತ್ತೆ. ಹಿಡ್ಕೊ ಇದನ್ನ. ಸ್ವಲ್ಪ ಸ್ವಲ್ಪ ಸ್ವಲ್ಪ. ನೀವ್ ಕೂತ್ಕೊಳ್ಳಿ, ನೀವು ಊಟ ಮಾಡಿ, ನಾನ್ ಹೋಗ್ ನೋಡ್ತೀನಿ. ಯಾರು ನೀವು? ಅಪ್ಪ ಬೇಗ ಬನ್ನಿ, ಮಗುನ್ ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ಯಾರೋ ಮಗುನ ಕಿಡ್ನಾಪ್ ಮಾಡಿದ್ದಾರೆ, ದಯವಿಟ್ಟು ಕಾಪಾಡಿ. ಏನ್ ಮಾಡೋದಪ್ಪ?
ಮರದಿಂದ ಮರಕಾರಿ ಎಲ್ಲರೂ ಉಳಿತಾ ಇದ್ಯಾ? ಯಾರೋ ನೀನು? ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಇವನ್ ಯಾರು ಅಂತಾನ? ಮಂಗನ್ ತರಾನು ಇಲ್ಲ, ಮನುಷ್ಯನ್ ತರಾನು ಇಲ್ಲ, ಒಳ್ಳೆ ಕರಿ ಕಾಡ್ ಕುರುಬನ್ ತರ ಇದ್ದಾನೆ ಅಂತಾನ. ತಲೆಯಲ್ಲಿ ಬುದ್ಧಿ ಇದ್ರು, ದುಡಿಯಕ್ ಶಕ್ತಿ ಇದ್ರು, ಕಳ್ತನ ಮಾಡಿ ಯಾಮಾರಿಸಿ ಬದುಕ್ತಾ ಇರೋ ನಿಮ್ಮಂಥವ್ರಿಗೆ ಕುಂತ್ರೆ ಕುರುಬ, ನಿಂತ್ರೆ ಕಿರುಬ. ಪಾಪು ಮನು ನನ್ ಪುಟ್ಟ. ಒಳ್ಳೆ ಸಮಯಕ್ಕೆ ಬಂದು ಈ ಮಗುನ್ ಕಾಪಾಡಿದೀರ. ಅದ್ಯಾವ್ದು ನಿಮ್ಮನ್ನ ಕೊನೆಯವರೆಗೂ ಚೆನ್ನಾಗಿಟ್ಟಿರ್ಲಿ. ನೀವು ಮಾಡಿರೋ ಉಪಕಾರ ನಾವು ಜೀವನ ಪೂರ್ತಿ ಮರೆಯಲ್ಲಪ್ಪ. ನಮ್ ಮಗುನ್ ಕಾಪಾಡಿ ನಮ್ ಜೀವ ಉಳಿಸ್ಬಿಟ್ರಿ. ನಿಮ್ ಹೆತ್ತು ತಾಯಿ ಹೊಟ್ಟೆ ತಣ್ಣಗಿರ್ಲಪ್ಪ. ಇರತ್ತೆ. ನೀನ್ ಊರ್ನವ್ರ ಹತ್ರ ಎಲ್ಲ ಜಗಳ ಆಡ್ಕೊಂಡ್ ಬಾ, ಹೆತ್ತೊಟ್ಟೆ ತಣ್ಣಗಿರುತ್ತೆ ಅಲ್ವೋ ರವಿ? ನಿನಗೆ ಯಾಕೋ ಬೇಕು ಈ ಊರಿನ ಸಾಬ್ರಿ? ಅವ ತಪ್ಪು ಕಣ್ಮುಂದೆ ನಡೀತಾ ಇದ್ರು ಕಣ್ಮುಚ್ಚಿ ಕೂರಬಾರ್ದು ಅಂತ ನೀನೇ ತಾನೇವಾ ಹೇಳಿದ್ದು? ಹೇಳ್ತಿದ್ದೆ ಕಣೋ. ಹಾಗಂತ ನಿನ್ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಈ ತಾಯಿಗೆ ಯಾರು ದಿಕ್ಕು? ನಾನು ಉಸಿರಾಡ್ತಿರೋದು ನಿನಗೋಸ್ಕರ ಕಣೋ. ನೀನೇ ಇಲ್ಲ ಅಂದ್ಮೇಲೆ ನಾನು ಸತ್ತೋಯ್ತೀನಿ. ನನ್ ಬದುಕಿರಲ್ಲ ಕಣೋ, ನಾನು ಸತ್ತೋಯ್ತೀನಿ. ಅಯ್ಯೋ ಬಿಡ್ತು ಅನ್ನೋ ನಿನ್ ಮಗ ಗಟ್ಟಿ ಪಿಂಡ. ನೀನೇನ್ ಯೋಚನೆ ಮಾಡ್ಬೇಡ. ಸರಿ, ಔಷಧಿ ಕುಡ್ದಿಯಾ? ಕೊಡದೆ. ನೀನ್ ಊಟ ಮಾಡು. ಅಲ್ಲವ, ನಂಗೊಂದು ಆಸೆ. ನೀನು 100 ವರ್ಷ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ ಕಣ್ಣಲ್ಲಿ ನೀರ್ ಬರಲೇಬಾರ್ದು. ಅಪ್ಪಿತಪ್ಪಿ ಅದು ಬಂದ್ರು ಅದು ಸಂತೋಷಕ್ಕೆ ಆಗಿರ್ಬೇಕು. ನನ್ ಕಂದ, ಊಟ ಮಾಡು. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಕಣೋ, ತುಂಬಾನೇ ಹೊಟ್ಟೆ ಹಸ್ವಾಗ್ತದೆ. ಏನು ಇದು DTS ಸೌಂಡ್? ಒಳಗಿಲ್ವಾ ಕಾಡ್ಕೋಣ? ನಮ್ಗೇನಾದ್ರೂ ಉಳ್ಸವನ ಅಥವಾ ಗಡದಲ್ಲಿ ನಿದ್ದೆ ಮಾಡ್ತಾವನ? ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಹೆಂಗ್ ಗೊರಕೆ ಹೊಡಿತಾವ್ ನೋಡು. ಏಯ್ ಗುಂಡ, ಏಯ್ ಹೇಳೋ. ಏನ್ ಸರ್, ಏನ್ ಬೇಕಾಗಿತ್ತು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಲಿವರ್, ಏನ್ ಬೇಕಣ್ಣ? ಅದನ್ನೆಲ್ಲ ಆಮೇಲೆ ಕೊಡಿವಂತೆ. ಯಾಕೆ ಹೋಟ್ಲೆಲ್ಲ ಖಾಲಿ? ನಮ್ಮ ಯಜಮಾನ ಮಾಡೋ ಒಳ್ಳೆ ಕೆಲ್ಸಕ್ಕೆ ಹೋಟ್ಲೆಲ್ಲ ಖಾಲಿ. ಏನು ಒಳ್ಳೇದ್ ಮಾಡೋರ್ಗೆ ಈ ಪರಿಸ್ಥಿತಿನ? ಹೌದಣ್ಣ. ಯಾರಾದ್ರೂ ಅವನ ಹತ್ರ ಕಷ್ಟ ಅಂತ ಬಂದ್ರೆ ಅವ್ರು ಮತ್ತೆ ಲೈಫಲ್ಲಿ ಈ ಕಡೆ ತಿರುಗಿ ನೋಡಲ್ಲಣ್ಣ. ಅವ್ನ್ ಮಾಡೋ ಒಳ್ಳೆ ಕೆಲಸ ಏನು ಅಂತ ನಮ್ಗೆಲ್ಲಾ ಗೊತ್ತು. ಸರಿ, ಎಲ್ಲಿ ನಿಮ್ ಯಜಮಾನ? ಅಲ್ಲೋಣ